ಆಶ್ಚರ್ಯ ಆಯ್ತು. ಹಾಂ, ಹೇಳ್ಬೇಕಾಯ್ತು. ನಾನು ಅದಕ್ಕೆ ಹೇಳಿದ್ರೆ ಏನಾಗ್ತೈತೆ, ಅವ್ರು ಹೇಳಿರೋದು ನೀವಾಗ ಹೇಳಿರೋದು ಎರಡೂ ತೋರಿಸ್ತೀರಾ ಅಂತೇಳಿ ಭಯದಿಂದ ಹೇಳಿಲ್ಲ ಅಷ್ಟೇ. ಇಲ್ಲಾಂದರೆ ನಿಮ್ಮ ಮೇಲೆ ಆಪಾದನೆ ಮಾಡ್ತಾಯಿತ್ತು. ಅದು ಯಾವುದು ಕಡೆ ನಾನು KRS ಕಟ್ಟಿದ ಬಗ್ಗೆ ಸಿದ್ದರಾಮಯ್ಯನವರು KRS ಬೇಡ, KRS ಭಾಳ ದೊಡ್ಡದು, ಏನೋ 120 ಅಡಿ 124 ಅಡಿ, ಅದು ಎಷ್ಟು TMC? ಒಂದು 50 TMCವರೆಗೂ ನೀರು ಹಿಡಿತೈತೆ. ನಾನು ಸಿದ್ದರಾಮಯ್ಯ ಕಟ್ಟಿರೋ ಒಂದು ಕೆರೆ ತೋರಿಸಿ, ಡ್ಯಾಮ್ ಬೇಡ, ಒಂದು ಕೆರೆ ಎಲ್ಲಾದರೂ ಮೈಸೂರಲ್ಲಿ ಒಂದು ಕೆರೆ ಕಟ್ಟಿರೋದನ್ನ ತೋರಿಸಿದ್ರೆ ನಾವೇ ಹೋಗಿ ಅವ್ರಿಗೆ ಅಭಿನಂದಿಸ್ತೇವೆ. ಒಂದು ಕೆರೆ ಕಟ್ಟಕ್ಕೆ ಯೋಗ್ಯತೆ ಇಲ್ದವರು ನೀವು ಹೋಗಿ ಪಾಪ ಆ ಮನುಷ್ಯ ಪುಣ್ಯಾತ್ಮ ಒಡವೆಗಳನ್ನೆಲ್ಲ ಕುದಿಬಿಟ್ಟು ಕಟ್ಟಿ ಇವತ್ತು ಬೆಂಗಳೂರಿಂದ ಮೈಸೂರವರೆಗೂ ಜನಕ್ಕೆ ಕುಡಿಯೋ ನೀರು, ವ್ಯವಸಾಯ ಮಾಡೋಕ್ಕೆ ಕೊಟ್ಟರು, ವಿಶ್ವವಿದ್ಯಾನಿಲಯ ತಂದವರು, ಅವತ್ತೇ ಸಾಮಾಜಿಕ ನ್ಯಾಯವನ್ನು ಕರ್ನಾಟಕದ ಜನಕ್ಕೆ ತೋರಿಸ್ಕೊಟ್ಟಂಥವ್ರು. ಯಾವ ಕಾರಣಕ್ಕೆ ಅವ್ರನ್ನ ಹೋಲಿಕೆ ಮಾಡ್ಕೊಂತೀರ? ನನಗನ್ಸ್ತತೆ ನೀವು ಹೋಲಿಕೆ ಮಾಡ್ಕೊಬೇಕಾಗಿರೋ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನೆಹರೂನೋ ಗಾಂಧೀಜಿಗೋ ಹೋಲಿಕೆ ಮಾಡ್ಕೊಳ್ಳಿ, ಅವಾಗ ಕರೆಕ್ಟಾಗಿರ್ತೈತೆ. ಆಗಲ್ಲ ಕಾಂಗ್ರೆಸ್ ಅವರು ರೂಪ್ತಾರೆ ಇಟ್ಕೊಂಡು ಹಾಕಿ, ನೀನು ಕರ್ಕೊಂಬಂದಿದ್ದೆ ಪಾರ್ಟಿಗೆ ತಪ್ಪು ಅಂತ. ಧರ್ಮಸ್ಥಳಕ್ಕೆ ಸಂಬಂಧಪಟ್ಟಂತೆ ಸರ್, ಈಗ ತಲೆಬುರುಡೆಗಳನ್ನ ಶೋಧ ಕಾರ್ಯ ನಡೀತಿದೆ ಸರ್. ಆ ವ್ಯಕ್ತಿಯನ್ನು ಕರ್ಕೊಂಡೋಗಿ ಅನಾಮಧೇಯ ವ್ಯಕ್ತಿನ ತಲೆಬುರುಡೆಗಳನ್ನ ಎತ್ತುವಂತ ಮುಂದಾಗ್ತದೆ. ಈ ಪ್ರಕರಣ ಸ್ವಲ್ಪ ಜಟಿಲ ಆಗ್ತಿದೆಯಾ ದಿನ ದಿನ? ಜಟಿಲ ಆಗ್ತಾ ಇಲ್ಲ, ಯಾರೋ ಕಾಣದ ಕೈಗಳು ಜಟಿಲ ಮಾಡ್ತಾ ಇದ್ದಾರೆ ಅಷ್ಟೇ. ಜಟಿಲ ಮಾಡ್ತಾ ಇದ್ದಾರೆ. ಈಗ ಆಪಾದನೆ ಮಾಡ್ತಾ ಇರೋನು ಯಾರೋ ಒಬ್ಬ ಮುಸ್ಲಿಮು, ಇದಕ್ಕೆ ಫುಲ್ ಬ್ಯಾಕ್ಗ್ರೌಂಡು ಕೇರಳ ಸರ್ಕಾರ, ಅವ್ರಿಗೇನು ಸಂಬಂಧ ಇದೆ? ಇಲ್ಲಿ ಆತ್ಮಹತ್ಯೆ ಆಗಿದೆ, ಕೊಲೆಗಳಾಗಿದೆ. ನಾನು ಕೂಡ ಈ ತನಿಖೆಯನ್ನು ಸ್ವಾಗತ ಮಾಡ್ತೀನಿ. ಈಗಾಗಲೇ ಧರ್ಮಸ್ಥಳದವರು ಸ್ವಾಗತ ಮಾಡಿದ್ದಾರೆ. ನಾನು ಇನ್ನೊಂದು ಮುಂದೆ ಹೋಗ್ತೀನಿ. ಈಗ SIT ಅವರೇ ಕೇಳಿದ್ದಾರೆ, SIT ತನಿಖೆ ಆಗಿದೆ. ನಾಳೆ ನನಗನ್ಸುತ್ತೆ ಈ ಗ್ಯಾಂಗ್ ಇದೆಯಲ್ಲ, ಈ ಪ್ರಗತಿಪರರು ಅಂತ ಒಂದು ಗ್ಯಾಂಗ್ ಹಾಕ್ಕೊಂಡಿದ್ದಾರಲ್ಲ ಕರ್ನಾಟಕದಲ್ಲಿ, ಇವರು ಆ SITನೂ ಸರಿ ಇಲ್ಲ ಅಂತ ನೋಡಿ. ಅವ್ರ ಪರವಾಗಿ ರಿಪೋರ್ಟ್ ಕೊಟ್ಟರೆ ಇದು ಸರಿ, ಇಲ್ಲ ಅಂದರೆ ಅಂತಾರೆ. ಅದಕ್ಕೆ ನಾನು ಹೇಳೋದು, ಮುಖ್ಯಮಂತ್ರಿ ನೇತೃತ್ವದಲ್ಲೇ ಒಂದು ತನಿಖೆ ಮಾಡಿಬಿಡ್ರಿ, ಅವರೇ ಹೆಡ್, ಅದಕ್ಕೆ ಅವರೇ ಚೀಫ್ ಮಾಡಿಬಿಡಿ. ನಾವು ನಾರ್ಮಲಿ ಚೀಫ್ ಜಸ್ಟಿಸು, ಹೈಕೋರ್ಟು ನ್ಯಾಯಮೂರ್ತಿ ಅಂತೀರಿ, ಇವರೇ ಮಾಡಿಬಿಡ್ಲಿ ಬೆಸ್ಟು. ಇಲ್ಲ ಅಂತ ಹೇಳಿದ್ರೆ ಇದ್ರ ಹಿಂದೆ ಇದೆಯಲ್ಲ ಕಾಣದ ಕೈಗಳು, ಇನ್ನೊಂದು ಕಿತಾಪತಿಯನ್ನು ಮಾಡ್ತೇವೆ. ನಾವು ಈ ತನಿಖೆಯನ್ನು ಮಾಡಿ ಯಾರು ತಪ್ಪಿತಸ್ಥಿದ್ದಾರೆ ಅವರನ್ನು ಹೊರಗಡೆ ತನ್ನಿ, ಒಂದು ಸರಿ ವೈಟ್ ಆ್ಯಂಡ್ ಬ್ಲ್ಯಾಕು ಕ್ಲಿಯರ್ ಆಗ್ಬಿಡ್ಬೇಕು. ಹಾಲು ಯಾವುದು ನೀರು ಯಾವುದು ಅಂತ ಕ್ಲಿಯರ್ ಆಗಬೇಕು. ಆ ಮಾನಸಿಕ ಸ್ಥಿತಿಯಲ್ಲಿ ನಾವು ಇಡೀ ಕರ್ನಾಟಕ ಜನ ಇದ್ದೀರಿ. ತನಿಖೆ ಆಗಲಿ, ಸತ್ಯಾಂಶ ಹೊರಬರಲಿ. ಅದಕ್ಕೆ ಮುಂಚೆ ನೀವು ಈ ಥರ ಮಾಧ್ಯಮದಲ್ಲಿ ಕೆಟ್ಟ ಸುದ್ದಿಯನ್ನು ಬಿತ್ತರ ಮಾಡೋವಂಥದ್ದು. ಯಾರೋ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು. ಧರ್ಮಸ್ಥಳದ ಮಂಜುನಾಥ ಏನು ಸಂಬಂಧ ಇಲ್ಲ ಇಲ್ಲಿ. ನೀವು ಅನ್ನೆಸೆಸರಿ ಧರ್ಮಸ್ಥಳದ ಮಂಜುನಾಥನ್ನ ತರ್ತಾ ಇದ್ದೀರ. ಮಂಜುನಾಥನ ತಪ್ಪೇನಿದೆ ಇದರಲ್ಲಿ? ಧರ್ಮಸ್ಥಳದ ತಪ್ಪೇನಿದೆ ಇದು? ಇಲ್ಲಿ ಯಾರೋ ವ್ಯಕ್ತಿ ಇದ್ದರೆ ತನ್ನಿ, ಅವ್ರನ್ನ ಶಿಕ್ಷೆ ಆಗಲಿ ಅವನಿಗೆ. ಅದನ್ನು ಬಿಟ್ಟು ನೀವು ಅಲ್ಜೀರಾ, ಯಾವುದೋ ದೇಶದ ಅಲ್ ಜಜೀರಾ ಆ ದೇಶದಲ್ಲೆಲ್ಲ ಹೋಗ್ತದೆ. ಆ ದೇಶಕ್ಕೂ ಧರ್ಮಸ್ಥಳಕ್ಕೆ ಏನು ಸಂಬಂಧ? ಕೇರಳದಲ್ಲಿ ಹೋಗ್ತೈತೆ. ಅಂದರೆ ಇದೊಂದು ಪಿತೂರಿಯ ಒಂದು ಭಾಗ ಅಂತ ಅನಿಸ್ತೈತೆ. ನಮಗೂ ನ್ಯಾಯ ಬೇಕು, ತನಿಖೆ ಆಗಬೇಕು. SIT ಪಾರದರ್ಶಕವಾಗಿ ತನಿಖೆ ಮಾಡಲಿ. ಏನಿಲ್ಲ ಬಿಡು, ನೀವೇ ದಿನ ಹುಡುಕ್ತೀರಿ. ಬುರುಡೆ ಹುಡುಕ್ಲಿ, ಆಮೇಲೆ ನೋಡ. ಈಗ ಅವನು ಹೇಳಿರೋ ವ್ಯಕ್ತಿ ಬಂದು ಎಷ್ಟೆಷ್ಟು ಬುರುಡೆ ಕೊಡ್ತಾನೆ ಅದೆಲ್ಲ ಪರೀಕ್ಷೆ ಆಗಲಿ. ಅವನು ಬುರುಡೆ ಕೊಡ್ತಾನ, ಬುರುಡೆ ಬಿಡ್ತಾನ, ಎಲ್ಲ ತನಿಖೆಯಲ್ಲಿ ಬಂದ್ಬಿಡುತ್ತೆ.
ಬರಲಿ, ಅದು ಬಂದ ಮೇಲೆ ನಾವು ಅದಕ್ಕೆ ರಿಯಾಕ್ಟ್ ಸರ್ ಇನ್ನೊಂದು ಕೊನೆಯದು ಸರ್, ಈಗ ನಟಿ ರಮ್ಯಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಬ್ಯಾಡ್ ಕಾಮೆಂಟ್ ಅವ್ರು ಬರ್ತಿದ್ದಾರೆ, ಸಾಕಷ್ಟು ಚರ್ಚೆಗಳಾಗ್ತಿದೆ ಸರ್. ನೀವು ಗೃಹ ಸಚಿವರು ಕೂಡ ಆಗಿದ್ರೆ ಸರ್, ಈಗ ಹೇಳ್ತಾರೆ ಅವರು ಸುಮೋಟಕ್ಕೆ ಸಾಕ್ಲಿಕ್ಕೆ ಆಗಲ್ಲ, ಇದಕ್ಕೆ ಸಂಬಂಧಪಟ್ಟಂಗೆ ಮಾತುಗಳು ಕೂಡ ಬರ್ತಿದೆ ಸರ್. ಎಲ್ಲರಿಗೂ ಈಗ ಧನ್ಯವಾದಗಳು. ರಮ್ಯಾ ಮತ್ತು ದರ್ಶನ್ ಅವರು ಅವರೇ ಸಿನಿಮಾದಲ್ಲಿ ಜೋಡಿಗಳ ಆಕ್ಟ್ ಮಾಡಿದ್ದಾರೆ, ಅವ್ರನ್ನೇ ಅಲ್ಲ ಕೇಳಿದ್ದಾರೆ. ಸರ್, ದರ್ಶನ್ ಅಭಿಮಾನಿಗಳು ಸರ್, ದರ್ಶನ್ ಅಲ್ಲ ಸರ್. ನಾವೇನು ದರ್ಶನ್ ಯಾವ ಅಭಿಮಾನಿಗಳು ಇರೋ ನನ್ಗೆ ಬೇಕಾಗಿಲ್ಲ. ರವಿ ಅಲ್ಲ ಸರ್, ಸೋಷಿಯಲ್ ಮೀಡಿಯಾದಲ್ಲಿ ಕಾಮೆಂಟ್ ಬರ್ತಾವಲ್ಲ ಸರ್, ಅದಕ್ಕೆ ಯಾವ ಸಬ್ಜೆಕ್ಟ್ ಬೇಕು ಅದಕ್ಕೂ. ಸಾರಿ, ಯಾರಿಗಿದು? ಥ್ಯಾಂಕ್ ಯು. ರೋಡಲ್ಲಿ ಮಾಡಿದ್ದೇನೆ. ಟ್ರೈ ಮಾಡಿ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.